ಹಿರಿಯ ಪ್ರತಿಷ್ಠಿತ ಇನಾಮದಾರ ಪ್ರಕರಣದ ತಿಳ್ಕೊಂಡು ದೇಶಪಾಂಡೆ ನಮ್ಮದು ಇಡೀ ನಮ್ಮ ಒಂದು ನಮ್ಮ ಊರಿನ ಇಡೀ ಮನುಷ್ಯ ತಿಳ್ಕೊಂಡು ಪ್ರತಿಯೊಬ್ಬರು ಮನೆಯಲ್ಲಿ ಶೋಕ ಆಚರಣೆ ಮಾಡಿ. ಯಾಕಂದರೆ ಅವರು ಅನೇಕ ಬಡವರಿಗೆ ಭೂಮಿಯನ್ನು ದಾನ ಮಾಡಿದರು, ಮನೆ ಕೊಟ್ಟಿದ್ರು, ರೈತರಿಗೆ ಭೂಮಿಯನ್ನು ಕೊಟ್ಟಿದ್ರು. ಯಾವುದೇ ಅವರು ಕೋಟ್ಯಾಂತರ ರೂಪಾಯಿ ಗಳಿಸ್ಬೋದಾಗಿತ್ತು. ಅದರ ಕಾರ್ಡ್ನಲ್ಲಿ ಜನರಿಗೆ ಪ್ರದಾನ ಮಾಡಿದರು. ಅವರು ಅವ್ರ ಹೆಸರಲ್ಲೇ ಒಂದು ಸಾಲಿದ ಕಟಪ ಊರಲ್ಲಿ ಮಧುಕರ್ ದೇಶಪಾಂಡೆ ಇನಾಮದಾರ್ ಸರ್ಕಾರಿ ಪ್ರೌಢಶಾಲೆ ಅಂತ ಅದು ಸೂರ್ಯ ಚಂದ್ರ ಇರತಕ್ಕ ಇರ್ತದೆ. ಯಾಕಂದ್ರೆ ಆ ಸ್ಕೂಲ್ ಇರತಕ್ಕ ಅವ್ರ ಹೆಸರು ಚಿರಸ್ಥಾಯಿ ಇರ್ತದೆ. ಈ ಕೆಲವೊಂದು ಜನರು ಪಟ್ಟಿರ್ತಾರೆ, ಅವ್ರೇನು ಮಾಡ್ತಾರೆ, ಸಂಘ ಇಟ್ಟಿರ್ತಾರೆ, 5,000 ರೂಪಾಯಿ ದೇವರಿಗೆ ನನ್ನ ಹೆಸರು ಎಲ್ಲಿ ಬಡಿಸಿದ್ರೆ ತೋರ್ಸಂತ ನಾನು 5,000 ರೂಪಾಯಿ ಪಟ್ಟಿದ್ದಲ್ಲ, ಅದು ಸಂಘ ಅಂತಹ ಸ್ವಾರ್ಥ ಜನ ಇದ್ದಾಗ ಇಂಥ ಒಂದು ಸಮಾಜದಲ್ಲಿ ನಮ್ಮಂತ ಮಧುಕರ್ ದೇಶಪಾಂಡೆ ಇನಾಮದಾರ್ ಅವರು ಏನೂ ಎಲ್ಲೂ ಹೆಸರು ಬಡಿಸಿಲ್ಲ. ಅವರು ಗೌರ್ಮೆಂಟ್ನವ್ರು ಅವ್ರ ಹೆಸರು ಕೊಟ್ಟಿದ್ದಾರೆ. ಯಾಕಂದ್ರೆ ನೀವು ಸಾಲಿಗೆ 5 ಎಕರೆ ಜಗನ್ ಕೊಟ್ಟಿದ್ದೀಪ ನಿಂದೇ ಹೆಸರು ಅಂತೇಳಿ ಅವರು ಗೌರ್ಮೆಂಟ್ನವರು ಅವ್ರ ಹೆಸರನ್ನು ನಿಲ್ಲಿಸಿಟ್ಟು ಅದು ಸ್ಥಿರಸ್ಥಾಯಿ ಶಿವಸೇನೆ ಅವ್ರ ಹೆಸರು. ಮತ್ತು ಇವರು ಬಡವರಿಗೆ ಭಾಳ ಹೆಲ್ಪ್ ಮಾಡಿದರು. ಮತ್ತು ಯಾವುದೇ ರಾಷ್ಟ್ರೀಯ ಸ್ವಯಂ ಸೇವಕ ಕಾರ್ಯಕ್ರಮ ಇದ್ರೆ ಒಂದು ಅವಸ್ಥೆ ಯಾವ ರಾಮ ಜನ್ಮಭೂಮಿ ಇರಲಿ, ಆಮೇಲೆ ಇದರಲ್ಲಿ ಕಾಶ್ಮೀರದಲ್ಲಿ ಜೆಂಡಾರ್ಸೋರು, ಹುಬ್ಬಳ್ಳಿಯ ಇದರ ಮೈದಾನದಲ್ಲಿ ಜೆಂಡಾರ್ಸಕ್ಕೆ ಅವ್ರು ಬಂದು ಕಟ್ಟಿದ್ರು. ಇವರು ನಮ್ಮ ಸುರೇಶ್ ಪಾಟೀಲ್ ಯಾವಾಗ ಕರೆದ್ರು, ಸುರೇಶ್ ಪಾಟೀಲ್ ಕರ್ಕೊಂಡು ಬಂದವ್ರು ಸ್ಟೇಜ್ ಮೇಲೆ ಅವ್ರಿಗೆ ಕೊಡ್ತಾರೆ. ನೀವು ರೇಖಾಧಿಕ ಕೊಟ್ಟು ಸ್ಟೇಜ್ ಮಾಡ್ತೀವಿ ವಿಷಯಗಳನ್ನ ಪ್ರತಿಯೊಂದು ಕಾರ್ಯಕ್ರಮ ಅವರ ಸಕ್ರಿಯ ಮಾಡ್ತೀವಿ. ಮನ್ಯಾಗ ಬಂದು ಬೈತಾರೆ, ವಯಸ್ಸಾಗಿದ್ದು ಯಾಕೆ ಹೇಳ್ತಾರೆ ಅಂತ ಕೇಳೋಲ್ಲ. ನಾನು ರಾಷ್ಟ್ರೀಯ ಸ್ವಯಂ ಸೇವಕರ ಕಾರ್ಯಕರ್ತರು ಸುರೇಶ್ ಪಾಟೀಲ್ ಅಂತ ಅಂಥವ್ರ ತಿಳ್ಕೊಂಡು ನಮಗೆ ತುಂಬ ಲಾರದ ಹಾನಿ ಆಗೈತಿ. ಅವರ